ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಘು ಸ್ಟಾರ್ಸ್ ಕಿಂಗ್ ಮಾಡುವ ನಮಸ್ಕಾರಗಳು. 2 ವಾರದಿಂದ ನಮ್ಮ ಫ್ರೆಂಡ್ ಫಾರ್ಮ್ ಹೌಸಲ್ಲಿ ಒಂದು ಪಾರ್ಟಿ ಮಾಡಿದ್ದೋ. ಅದಕ್ಕೆ ತುಂಬ ಜನ ಲೈಕ್ ಕಮೆಂಟ್ಸ್ ಮಾಡಿದ್ರಿ. ಅವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಲಾಸ್ಟ್ ವೀಕಲ್ಲಿ ನಾವು ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲ ಬ್ಯುಸಿ ಇದ್ದೋ. ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ದೋ. ಆಗ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಲಾಸ್ಟ್ ಕೊನೆಯದಾಗಿ ಫೈನಲ್ ಮಾಡಿದ್ದು ಇವತ್ತು ಬಲ್ಮುರಿಗೆ ಹೋಗಿ ಸ್ವಿಮ್ ಮಾಡೋಣ ಅಂತ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ನಮ್ಮ ಮೈಸೂರಿನಲ್ಲಿರುವ ಬಲ್ಮುರಿಗೆ ಸ್ವಿಮ್ ಮಾಡೋಕ್ಕೆ ಇವತ್ತು ಹೋಗ್ತಾಯಿದ್ವಿ. ನಮ್ಮ ಜೊತೆಗೆ ಇವತ್ತು ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಾಯಿದ್ವಿ. ಬನ್ನಿ ಇವತ್ತು ಫುಲ್ ಎಂಜಾಯ್ ಮಾಡೋಣ. ಅಲ್ಲಿ ನಮ್ಮ ಹಿಂದೆ ವೈಟ್ ಕಾಂಪೌಂಡ್ ಕಾಣಿಸ್ತಿದೆಯಲ್ಲ, ಅದು ಸುಜಾತ ಹೋಟ್ಲ್ ಅಂತ. ನಮ್ಮ ಕರುನಾಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮೈಸೂರಿಗೆ ಯಾವುದೇ ಶೂಟಿಂಗ್ ಇದ್ದರೂ ಸಹ ಆ ಸುಜಾತ ಹೋಟ್ಲಿಗೆ ಬಂದು ಆಲ್ಟ್ ಆಗ್ತಾಯಿದ್ರು. ಈಗ ನಾವು ಹೈವೇ ಸರ್ಕಲಲ್ಲಿದ್ದೀವಿ. ಇದು ಸಯ್ಯಾಜಿರಾವ್ ರೋಡಲ್ಲಿರೋದು. ಡೈಲಿ ಇಲ್ಲಿ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಆನೆಗಳು ವಾಕ್ ಬರ್ತವೆ. ಈಗ ನಾವು ಕಾಂಪ್ಲೆಕ್ಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ನಮ್ಮ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಹಾಗಾದರೆ ಬನ್ನಿ ಇವತ್ತು ಬಲ್ಮುರಿ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ನೀವು ನೋಡಿ ಎಂಜಾಯ್ ಮಾಡಿ. ಈಗ ನಾವು ಆಲ್ಮೋಸ್ಟ್ ಕಾಂಪ್ಲೆಕ್ಸ್ ಹತ್ರ ಇದ್ದೀವಿ. ಈಗ ಒಂದು ರೈಲ್ವೆ ಬ್ರಿಡ್ಜ್ ಸಿಗುತ್ತೆ. ಇದು ನಮ್ಮ ಮೈಸೂರು ಮತ್ತು ಬೆಂಗಳೂರಿನ ರೈಲ್ವೆ ಬ್ರಿಡ್ಜ್ ಆಗಿರುತ್ತೆ. ಇದ್ರ ಒಳಗಿಂದ ಎಂಟ್ರಿ ಆದರೆ ಈಗ ನಾವು ಕಾಂಪ್ಲೆಕ್ಸಿಗೆ ಹೋಗ್ತೀವಿ. ಈಗ ಮೈಸೂರಲ್ಲಿ ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಬ್ರಿಡ್ಜ್ ಒಳಗಡೆ ಎಲ್ಲ ನೀರು ತುಂಬ್ಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ರೋಡ್ ಸ್ವಲ್ಪ ಹಾಳಾಗಿದೆ. ರೆಡಿ ಮಾಡಿಸ್ತಾರೆ, ಆದರೂ ಹಾಳಾಗುತ್ತೆ. ಈಗ ನಾವು ಕಾಂಪ್ಲೆಕ್ಸ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಮುಂದೆ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಕರಕುಶಲ ನಗರ ಅಂತ ಕರೀತಾರೆ ಇದನ್ನ. ನಮ್ಮ ಮೈಸೂರಿನಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ ವುಡ್ ವರ್ಕ್ಸ್ ಅಂದರೆ ಕರಕುಶಲ ಕರ್ಮಿಗಳ ನಗರ ಅಂತ ಕರೀತಾರೆ ಇದನ್ನ. ಅದರಿಂದ ಮುಂದೆ ಹೋದರೆ ಮೇಟ್ಕಳ್ಳಿ ಮತ್ತು BMC ನಗರ ಎಲ್ಲ ಸಿಗುತ್ತೆ. ಈಗ ನಾವು ಇಲ್ಲಿಂದ ರೈಟಿಗೆ ಟರ್ನ್ ಆಗ್ತಾ ಇದ್ದೀವಿ. ಈಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಮೈಸೂರಿನಿಂದ ಹಾಸನಕ್ಕೆ ಹೋಗುವ ರೈಲ್ವೆ ಟ್ರ್ಯಾಕ್ ಬ್ರಿಡ್ಜ್ ಕಾಣಿಸುತ್ತೆ. ಆ ಬ್ರಿಡ್ಜ್ ದಾಟಿ ಸ್ವಲ್ಪ ಮುಂದೆ ಹೋದರೆ ನಮಗೆ ರಿಂಗ್ ರೋಡ್ ಸಿಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ ನೀವು, ಅದೇ ರೈಲ್ವೆ ಬ್ರಿಡ್ಜು. ಈಗ ನಾವು ರಿಂಗ್ ರೋಡ್ಗೆ ಜಾಯ್ನ್ ಆಗಿದ್ದೀವಿ. ಈ ರೋಡಲ್ಲಿ ಯಾವಾಗಲೂ ವೆಹಿಕಲ್ಸ್ಗಳು ಜಾಸ್ತಿನೇ ಇರುತ್ತೆ. ಯಾಕೆಂದರೆ ಇಲ್ಲಿ ನಮ್ಮ ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್ ಇಲ್ಲೇ ಇರೋದು. ನಾವು ಸ್ಟ್ರೈಟ್ ಹೋಗಲ್ಲ, ಇಲ್ಲೇ ರೈಟಿಗೆ ಟರ್ನ್ ಆಗಿ ನಾವು RBI ಕಡೆಯಿಂದ ನೇರವಾಗಿ ಹೋಗ್ತೀವಿ. ಇಲ್ಲಿ ಮುಂದೆ ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ, ಇದೆಲ್ಲ ನಮ್ಮ ಮೈಸೂರಿನ RBI. ಇಲ್ಲೇ ನಮ್ಮ ಇಂಡಿಯನ್ ಕರೆನ್ಸಿ ಎಲ್ಲ ಪ್ರಿಂಟ್ ಮಾಡೋದು. ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಪಡುವ ವಿಚಾರ ಏನಂದರೆ ನಮ್ಮ ಮೈಸೂರಿನಲ್ಲಿ ದುಡ್ಡು ಪ್ರಿಂಟ್ ಆಗುತ್ತೆ ಅನ್ನೋದೇ ನಮಗೆ ಒಂದು ಸಂತೋಷದ ವಿಚಾರ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮ್ಮ ಮೈಸೂರು ವಿಷನ್ ಸಿನಿಮಾಸ್ ಇಲ್ಲೇ ಇರೋದು. ಅಲ್ಲಿ ಮುಂದೆ ರೈಟ್ ಸೈಡ್ ಇದೆ. ಇಲ್ಲಿಗೆ ಅವಾಗವಾಗ ನಾನು ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿನಿಮಾ ನೋಡೋಕ್ಕೆ ಬರ್ತಾ ಇರ್ತೀವಿ. ಈ ಮಾಲಲ್ಲಿ ಯಾರೆಲ್ಲ ಸಿನಿಮಾ ನೋಡಿದಿರಾ ಕಾಮೆಂಟ್ ಮಾಡಿ. ನಮ್ಮ ಮೈಸೂರಿನಲ್ಲಿ ಹುಟ್ಟೋ ಪ್ರತಿಯೊಬ್ಬ ಹುಡುಗ ಕೂಡ ಲೈಫಲ್ಲಿ ಒಂದು ಸಾರಿನಾದರೂ ನಮ್ಮ ಕಾವೇರಿ ನದಿಲಿ ಈಜಾಡಿರ್ತಾರೆ. ಯಾಕೆಂದರೆ ಎಲ್ಲ ಹುಡುಗರಿಗೂ ಬಲ್ಮುರಿ ಎಡಮುರಿ ಗೊತ್ತಾ ಇರುತ್ತೆ.
ಈಗ ನಾವು ಆಲ್ಮೋಸ್ಟ್ ಪಂಪ್ ಹೌಸ್ ಹತ್ರ ಇದ್ದೀವಿ. ಈಗ ಇಲ್ಲಿ ಮುಂದೆ ರೋಡ್ ಡಿವೈಡ್ ಆಗುತ್ತೆ. ರೈಟ್ ಸೈಡ್ ಹೋದರೆ ಪಾಲಹಳ್ಳಿ ಮತ್ತು ಶ್ರೀರಂಗಪಟ್ಟಣ ಸಿಗುತ್ತೆ. ಲೆಫ್ಟ್ ಸೈಡ್ ಹೋದರೆ ನಾವು KRS ರೋಡಲ್ಲಿ ಹೋಗ್ತೀವಿ. ಇವಾಗ ನೋಡ್ತಾ ಇದ್ದೀರಾ ನೀವು, ಮುಂದೆ ಕಾಣಿಸ್ತಿದೆ ನಮ್ಮ ಅಕ್ಕಿ ಪಿಕ್ಕಿ ಜನಾಂಗದ ಹರ್ಬಲ್ ಏರ್ ಆಯಿಲ್. ಹುಣಸೂರು ರೋಡಲ್ಲಿ ಕಾಣಿಸ್ತಿತ್ತು, ಇವೆಲ್ಲ ಇವಾಗ ನಮ್ಮ ಮೈಸೂರು ರೋಡಲ್ಲೇ ಕಾಣಿಸ್ತಾ ಇದೆ. ಪರವಾಗಿಲ್ಲ, ಹತ್ತತ್ರದಲ್ಲೇ ಹಾಕ್ಕೊಂಡಿದ್ದಾರೆ ಅಂಗಡಿಗಳು. ಯಾರಾದರೂ ಇದನ್ನ ಯೂಸ್ ಮಾಡ್ತಾಯಿದ್ರೆ ಹೇಗಿದೆ ಅಂತ ನಮಗೂ ಸ್ವಲ್ಪ ತಿಳಿಸ್ರಪ್ಪ. ನಮ್ಮ ವೀಕ್ಷಕರಿಗೆ ನಾವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ. ಈಗ ನಾವು ಬೆಳಗೊಳದಲ್ಲಿದ್ದೀವಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ರೈಟ್ ಕಾಣಿಸ್ತಿದ್ದಿಲ್ಲ ಅಲ್ಲಿ ಆರ್ಚ್ ಒಳಗಡೆ ಹೋದರೆ ನಮಗೆ ಬಲಮುರಿ ಸಿಗುತ್ತೆ. ಈಗ ನಾವು ಇಲ್ಲೇ ರೈಟಿಗೆ ಟರ್ನ್ ಆಗ್ತಾ ಇದ್ದೀವಿ. ನೋಡಿ, ಇದೇ ಆರ್ಚ್. ಶ್ರೀ ಬಲಮುರಿ ಕ್ಷೇತ್ರಕ್ಕೆ ಸುಸ್ವಾಗತ ಅಂತ ಹಾಕಿದ್ದಾರೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಇಲ್ಲಿಂದ ನಮಗೆ ಸಿಟಿ ಲೈಫ್ ಮರ್ತೋಗುತ್ತೆ. ಏನಕ್ಕೆ ಅಂದರೆ ಇಲ್ಲಿಂದ ಫುಲ್ ಗ್ರೀನರಿ ಇದೆ. ನಮಗೆ ಹಸಿರು ನೋಡಿದ್ರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ನಮಗೆ ಈ ಥರ ನೇಚರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ ಕಾರಣಕ್ಕೆ ನೋಡಿ, ಫಸ್ಟ್ ಬರ್ತಿದ್ದಂಗೆ ಒಂದು ಕಾಲುವೆ ಸಿಕ್ತು. ಈಗ ಕಾಲುವೆ ದಾಟಿ ಮುಂದೆ ಹೋಗ್ತಾ ಇದ್ವಿ. ಯಾರೋ ಹುಡುಗರು ನಳ್ಳಿಗಳು ಹಿಡಿತಾ ಇದ್ದಾರೆ. ಈಗ ನಾವು ಬಲಮುರಿಲಿ ಇದ್ದೀವಿ, ಆದರೆ ಬಲಮುರಿಲಿ ಸ್ವಿಮ್ ಮಾಡಲ್ಲ. ಈಗ ನಾವು ಇಲ್ಲಿಂದ ಲೆಫ್ಟಿಗೆ ಮಣ್ ರೋಡ್ ಕಾಣಿಸ್ತಿದ್ದಿಲ್ಲ, ಇಲ್ಲಿಂದ ಈಗ ನಾವು ಎಡಮೂರಿಗೆ ಹೋಗ್ತಾ ಇದ್ವಿ. ಅಲ್ಲಿವರೆಗೂ ಫುಲ್ ಮಣ್ ರೋಡು. ನಮಗೆ ಮಣ್ ರೋಡಲ್ಲಿ ಗಾಡಿ ಓಡಿಸೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಮಳೆ ಬಂದು ರೋಡೆಲ್ಲ ಅರ್ಧ ಸ್ವಲ್ಪ ನೀರಿದೆ, ಆದರೂ ಪರವಾಗಿಲ್ಲ, ಹೋಗ್ತಾ ಇದ್ವಿ. ವೀಕೆಂಡ್ ಬಂದರೆ ಸಾಕು, ನಮ್ಮ ಮೈಸೂರಲ್ಲಿರೋ ಕಾಲು ಭಾಗ ಜನ ಎಲ್ಲ ಬಲಮುರಿ ಎಡಮುರಿಲೇ ಇರ್ತಾರೆ. ನೀವು ನೋಡ್ಬೋದು, ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಏನಕ್ಕೆ ಅಂದರೆ ನಾವು ಮಧ್ಯಾಹ್ನ ಊಟ ಮಾಡಿದ್ದೆ 3 ಗಂಟೆ ಆಗೋಯ್ತು. ಇನ್ನೊಂದು ಏನಂದರೆ, ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ನದಿಗಳಲ್ಲಿ ಈಜಾಡಕ್ಕೆ ಹೋಗ್ಬಿಡಿ ದಯವಿಟ್ಟು. ಏನಕ್ಕೆ ಅಂದರೆ ನೀರು ಇದ್ದಕ್ಕಿದ್ದಾಗೆ ಜಾಸ್ತಿ ಆಗುತ್ತೆ. ಮತ್ತು ಇದು ಬಲಮುರಿ ಎಡಮುರಿ ನಮ್ಮ KRSಗೆ ಹತ್ರ ಇರೋ ಕಾರಣದಿಂದ ಅವರು ಯಾವಾಗ ಬೇಕಾದರೂ ಡ್ಯಾಮ್ ಗೇಟ್ನ ಓಪನ್ ಮಾಡ್ಬೋದು. ಆವಾಗ ನೀರು ಜಾಸ್ತಿ ಆದರೆ ನದಿ ಮಧ್ಯೆ ಈಜಾಡ್ತಿರೋರು ತುಂಬ ಜನ ಕೊಚ್ಕೊಂಡು ಹೋಗಿರೋ ಉದಾಹರಣೆಗಳಿದೆ. ಆ ಕಾರಣಕ್ಕೆ ಸ್ವಲ್ಪ ಸಾಧ್ಯವಾದಷ್ಟು ದಡದ ಹತ್ರನೇ ಆಟ ಆಡಿ. ಇನ್ನೊಂದು ಏನಂದರೆ, ನಿಮ್ಮ ಜೊತೆ ಸಾಧ್ಯವಾದಷ್ಟು ಸ್ವಿಮ್ ಗೊತ್ತಿರೋರ ಜೊತೆನೇ ಹೋಗಿ. ಏನಕ್ಕೆ ಅಂದರೆ ನಿಮ್ಮನ್ನೇ ನಂಬಿಕೊಂಡು ಮನೇಲಿ ತಂದೆ ತಾಯಿ ಅಕ್ಕ ತಂಗಿ ತಮ್ಮ ಎಲ್ಲ ಇರ್ತಾರಲ್ವ. ಆ ಕಾರಣಕ್ಕೆ ನಮ್ಮ ಸೇಫ್ಟಿ ಏನಿದೆ ಅದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಲೈಫಲ್ಲಿ ಚಾನ್ಸ್ಗಳು ತಗೊಳಕ್ಕೆ ಹೋಗ್ಬಿಡಿ.
ಈಗ ಫೈನಲಿ ನಾವು ಎಡಮುರಿ ಹತ್ರ ರೀಚ್ ಆಗಿದ್ವಿ. ಜನ ಏನಿಲ್ಲ, ಸಂಜೆ ಆಗಿದೆಯಲ್ಲ, ನಾವೇ ಲಾಸ್ಟಲ್ಲಿ ಬಂದಿರೋದು. ಈಗ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ನಮ್ಮ ಎಡಮುರಿ ಫಾಲ್ಸು. ನಮ್ಮ ಟೀಮಲ್ಲಿ ಸ್ವಿಮ್ಮಿಂಗ್ ಚಾಂಪಿಯನ್ ಅಂದರೆ ನಮ್ಮ ರಾಹುಲ್ ಅಣ್ಣ ಅವರು. ಅವರಿಂದನೇ ನಾವು ಸ್ವಿಮ್ ಮಾಡೋದು ಕಲ್ತಿದ್ದು. ಈಗ ನಮ್ಮ ಹುಡುಗರೆಲ್ಲ ರೆಡಿ ಆಗ್ತಾಯಿದ್ದಾರೆ. ಈಗ ನಾವು ರೆಡಿ ಆಗಬೇಕೀಗ. ಈಗ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಎಲ್ಲ ಸರ್ವಸಿದ್ಧರಾಗಿ ರೆಡಿ ಆಗಿದ್ವಿ. ಈಗ ಹೋಗ್ತಿದ್ದಂಗೆ ನೀರೊಳಗೆ ಎಲ್ಲ ಡೈ ಹೊಡಿತಾ ಇರೋದೆ. ಬನ್ನಿ ಹೇಗೆ ಸ್ವಿಮ್ ಮಾಡ್ತೀವಿ ಅಂತ ನೀವು ಕಾಕಿ ಅಲ್ಲಿ ಬರೋರಿ ಎಲ್ಲೆಲ್ಲಿ ಹುಡುಗರು ಮೀನು ನಿಂತಿದ್ರಲ್ಲ ಅಲ್ಲಿ. ರಾಹುಲ್ ತಿರ್ಗೋ. ಅಡ್ಡ ನೀನೇ ಇರ್ತೀಯಲ್ಲ ಅವ್ನು ಕಾಂಡಿ. ಕಾಕಿ ಹಾಂ ಎಗ್ರೋ ಎಗ್ರೋ. ತಡೆಯೋ ವಿಡಿಯೋ ಮಾಡ್ತೀನಿ. ಹಾಂ ಎಗ್ರೆ ಸುಮ್ಮನೆ ರಾಹುಲ್ ಬಿಡಿಸು. ಎಗ್ರೋ ರಾಹುಲ್. ಹಾಯ್ ಓ ವಾಟರ್ ಪ್ರೂಫ್ ಅಲ್ವಾ? ಹಾಯ್ ಸಮಾಜ ಸೇವಕರು. ಹೇಳು ಸಮಾಜ ಸೇವಕರು ಅಂದ್ರೆ ಇವರು ಆಟ ಆಡಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಕಂಡೋರ್ದೆಲ್ಲ. ಇದೆಂತ ನ್ಯಾಯ ಇದು?
ಮಳೆಗಾಲ ಆಗಿರೋದ್ರಿಂದ ಪೊಲೀಸವರೆಲ್ಲ ತುಂಬ ಸೆಕ್ಯೂರಿಟಿ ಇದೆ ಇಲ್ಲಿ. ಆ ಕಾರಣಕ್ಕೆ ಸ್ವಲ್ಪ 4:15ಗೆ ಎಲ್ಲರೂ ಹೊರಗಡೆ ಕಳಿಸ್ಬಿಟ್ರು. 4:15 ಮೇಲೆ ಯಾರೂ ಸ್ವಿಮ್ ಮಾಡೋಂಗಿಲ್ವಂತೆ. ಒಂದು ಅರ್ಧ ಗಂಟೆ ಸ್ವಿಮ್ ಮಾಡಿದಷ್ಟೇ. ನೋಡಿ ಈಗ ಎಲ್ಲ ಫುಲ್ ಖಾಲಿ ಆಗೋಯ್ತು. ಪೊಲೀಸರು ಮೇಲೆ ನಿಂತ್ಕೊಂಬಿಟ್ಟವ್ರೆ. ಈಗ ನಮ್ಮ ರಾಹುಲ್ ಸರ್ ಅವರು ಹೋಗೋಕ್ಕೆ ಸಿದ್ಧರಾಗಿದ್ದಾರೆ. ಪಾಪ ಅವ್ರಿಗೆ ತುಂಬ ಬೇಜಾರಾಗೋಯ್ತು ಬೇಗ ಕಳಿಸೋಕ್ಕೆ. ಈಗ ನಾವು ಸ್ವಿಮ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಒಂದು ಟೀ ಹೋಟ್ಲ್ ಹತ್ರ ಗಾಡಿ ನಿಲ್ಲಿಸಿದ್ವಿ. ಏನಕ್ಕೆ ಅಂದರೆ ಕೋಲ್ಡ್ ಆಗಬಾರ್ದು ಅಂತ ಒಂದು ಟೀ ಕುಡಿತಾ ಇದ್ವಿ. ಕಾಕಿ ನಾವು ಮೈಸೂರಿಗೆ ಬಂದಾಗ 5:15 ಆಗಿತ್ತು. ಬರ್ತಾ ರೋಡಲ್ಲಿ ನಮ್ಮ ಮೈಸೂರಿನ ನಮ್ಮ ಗಜಪಡೆ ಪ್ರಾಕ್ಟೀಸಲ್ಲಿತ್ತು. ಇಷ್ಟು ದಿನ ಬೆಳಗ್ಗೆ ಸಂಜೆ ಸಿಂಪಲಾಗಿ ನಡ್ಕೊಂಡು ಹೋಗ್ತಾಯಿತ್ತು. ಆದರೆ ಇವತ್ತು ಫಸ್ಟ್ ಟೈಮು ಆನೆ ಮೇಲೆ ಮರದ ಅಂಬಾರಿ ಹೊರಿಸಿದ್ದಾರೆ. ಮತ್ತು ಅದಕ್ಕೆ ಮರಳಿನ ಮೂಟೆ ಹಾಕಿ ಸ್ವಲ್ಪ ವೆಯ್ಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ದಸರಾ ಇವಾಗ ಹತ್ರ ಬತ್ತಲ್ಲ, ಆ ಕಾರಣಕ್ಕೋಸ್ಕರ ಇವತ್ತಿಂದ ಸ್ವಲ್ಪ ವೆಯ್ಟ್ನ ಹೊರಿಸ್ತಾರೆ ಆನೆಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ನಮ್ಮ ವಿಡಿಯೋ ಹೇಗಿತ್ತು ಅಂತ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ನಮ್ಮ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮಗೆ ಬಾಯ್ ಹೇಳ್ತಾ ಇವತ್ತಿನ ಈ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಇವತ್ತು ಸಂಜೆ ನಮ್ಮ ಬನ್ನಿ ಮಂಟಪಲ್ಲಿ ಡ್ರೋನ್ ಶೋ, ಲೇಸರ್ ಶೋ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಅಲ್ಲಿ ಹೋಗ್ತಾ ಇದ್ದೀವಿ. ಆದಷ್ಟು ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಚೆರಿ 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 ತಿರುಗು. ಈಗ ನಾವು ಬನ್ನಿ ಮಂಟಪ ಗ್ರೌಂಡ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಜನ ಮಾತ್ರ ತುಂಬ ಜನ ಇದ್ದಾರೆ ಒಳಗಡೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಗ್ರೌಂಡಲ್ಲಿ ಪ್ರತಿ ವರ್ಷ ಏರ್ ಶೋ ನಡೆಯೋದು ಇದೇ ಜಾಗದಲ್ಲಿ. ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಬೇಗ ಬಂದು ಸೀಟ್ ಇಟ್ಕೊಂಡಿದ್ವಿ. ಇಲ್ಲ ಅಂದರೆ ಇನ್ನೊಂದು 1/4 ಗಂಟೆ ಅಷ್ಟೇ ಫುಲ್ ಹೌಸ್ಫುಲ್ ಆಗಿಬಿಡುತ್ತೆ. Thank you.